ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಸಾಫ್ಟಾಗಿರೋವಂಥ ಗಿಣ್ಣು ಮನೇಲಿ ಹೇಗೆ ರೆಡಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಪದಾರ್ಥ ಹಾಲು 1 ಲೀಟರಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಹಾಗೆ ಗೀಬು. ಇದಿಷ್ಟೇ ಪದಾರ್ಥ ಇದಕ್ಕೆ ಬೇಕಾಗಿರೋದು. ಫಸ್ಟ್ ನಾನಿಲ್ಲಿ ಏಲಕ್ಕಿನ ಸಿಪ್ಪೆ ಬಿಡಿಸಿ ಕುಟ್ಟಿ ಪುಡಿ ಮಾಡಿಟ್ಕೊತೀನಿ. ಸೊ ನಾನಿದು ಗೀಬು ಅಂತ ಹೇಳಿದ್ನಲ್ಲ, ಅದನ್ನು ಇಂಗ್ಲೀಷಲ್ಲಿ ಕೊಲೆಸ್ಟ್ರಮ್ ಅಂತ ಕರೀತಾರೆ. ಸೊ ಹಸು ಕರು ಹಾಕತ್ತಲ್ಲ, ಫಸ್ಟ್ ಟೈಮ್ ಕೊಡೋ ಅಂಥ ಹಾಲಿದು. ಈ ಹಾಲು ತುಂಬ ಗಟ್ಟಿ ಇರುತ್ತೆ. ಇದು 1 ಲೀಟ್ರಷ್ಟು ಅಥವಾ 2 ಲೀಟ್ರಷ್ಟು ಹಸು ಕೊಡುತ್ತೆ. ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ವರ್ಷಗಟ್ಟಲೆ ಇಟ್ಕೋಬೋದು. ಹೇಗೆ ಅಂದರೆ, ಒಂದು ವಾಟರ್ ಬಾಟಲ್ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಡ್ಜಲ್ಲಿ ಫ್ರೀಝರ್ ಇರುತ್ತಲ್ಲ, ಅಂದರೆ ಐಸ್ ಆಗುತ್ತಲ್ಲ, ಆ ಜಾಗದಲ್ಲಿ ಇಡಬೇಕಾಗತ್ತೆ. ಸೊ ಸ್ವಲ್ಪ ಏರ್ ಟೈಟ್ ಇದ್ದರೆ ಒಳ್ಳೆಯದು. ತುಂಬ ಮನೆಗಳಲ್ಲಿ ಇದನ್ನು, ಅಂದರೆ ಈ ಗೀಬ್ ಇರುತ್ತಲ್ಲ, ಫಸ್ಟ್ ಹಾಲು ಕರೆದಿದ್ದನ್ನು ತೊಗೊಂಡೋಗಿ ಹುತ್ತಕ್ಕೆ ಹಾಕೋರು. ಇನ್ನು ಕೆಲವರು ಇದನ್ನು ಸ್ಟೋರ್ ಮಾಡಿ ಈ ರೀತಿ ಗಿಣ್ಣು ಮಾಡ್ಕೊಂಡು ತಿಂತಾರೆ. ಎಷ್ಟೋ ಜನ ಈಗಲೂ ಹಳ್ಳಿ ಕಡೆ ಇದು ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮಲ್ಲೇಶ್ವರಮಲ್ಲೆಲ್ಲೋ ಒಂದು ಕಡೆ ಇದ್ರ ಸೇಲ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ನೀವು ಬೇಕಂದರೆ ಒಂದು ಸಲ ಅಲ್ಲೆಲ್ಲಾದರೂ ಟೇಸ್ಟ್ ಮಾಡಿ ಆಮೇಲೆ ಕೂಡ ನೀವು ಮನೇಲಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನಿಲ್ಲಿ 1 ಲೀಟ್ರು ಹಾಲು ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಅರ್ಧ ಲೀಟ್ರ್ ಹಾಲು ಕೂಡ ಹಾಕಿ ಮಾಡ್ಕೋಬೋದು. ಸೊ ಗಟ್ಟಿ ಹಾಲು ತೊಗೋಬೇಕು. ನೀರು ಹಾಲಾದರೆ ತುಂಬ ಗಟ್ಟಿ ಬರಲ್ಲ, ಕೇಕ್ ಥರ ಸ್ವಲ್ಪ ಬೇಗ ಕಟ್ಟಾಗಿಬಿಡುತ್ತೆ ಅದಾದರೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ. ನಾನಿಲ್ಲಿ 2 ಉಂಡೆಯಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಕೆಲವರು ತುಂಬ ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಮೀಡಿಯಮಾಗಿ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮು ಯೂಸ್ ಮಾಡೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಸೇರಿಸಿದ್ದೀನಿ. ಇವಾಗ ಗೀಬು, ನಾವು ಕಾಫಿ ಕುಡಿತೀವಲ್ಲ, ಆ ಲೋಟದಲ್ಲಿ 1.5 ಲೋಟದಷ್ಟು ಗೀಬನ್ನ ನಾನು 1 ಲೀಟ್ರ್ ಹಾಲಿಗೆ ಸೇರಿಸಿದ್ದೀನಿ. ನೀವು ಅರ್ಧ ಲೀಟ್ರ್ ತೊಗೊಳ್ಳೋದಾದರೆ 3/4 ಕಪ್ಪಷ್ಟು ಹಾಕಿದ್ರೆ ಸಾಕು. ಇದೆಲ್ಲದನ್ನು ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು ಸ್ಟ್ರೈನರ್ ತೊಗೊಂಡು ಸೋಸ್ಕೋಬೇಕು. ಏಕೆಂದರೆ ಬೆಲ್ಲದಲ್ಲಿ ಕಲ್ಲು ಅಥವಾ ಏನಾದರೂ ಕಡ್ಡಿ ಈ ಥರದ್ದೆಲ್ಲ ಇರುತ್ತೆ. ಹಾಗೆ ಈ ಗೀಬು ಅದರಲ್ಲಿ ಸ್ವಲ್ಪ ಅಲ್ಲಲ್ಲೇ ಗಂಟು ಥರ ಸಿಗತ್ತೆ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಂದರೆ ಚೆನ್ನಾಗಿ ಸ್ಪೂನಲ್ಲಿ ಕೈ ಆಡಿಬಿಟ್ಟು ಆಮೇಲೆ ಸೋಸ್ಕೋಬೇಕು. ಇದೆಲ್ಲ ಸೋಸಿ ಆದಮೇಲೆ ನೀವು ಲಾಸ್ಟಲ್ಲಿ ಏಲಕ್ಕಿ ಹಾಕಬೇಕು. ಈ ಸ್ಟ್ರೈನರಲ್ಲಿ ಏನಾದರೂ ಬೆಲ್ಲ ಉಳಿದಿದ್ರೆ ನೀವು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕಾಫಿ, ಟೀ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿವಾಗ ನೆಕ್ಸ್ಟು ಏಲಕ್ಕಿ ಪುಡಿನ ಇದಕ್ಕೆ ಹಾಕ್ತೀನಿ. ಇವಾಗ ರೆಡಿ ಇದೆ ಇದು ಹಾಲು. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸೋಣ. ನಿಮಗೆ ಫ್ಲೇವರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದೆಲ್ಲ ನಿಮಗೆ ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ. ಸ್ವೀಟ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಎಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಇವಾಗ ಇಡ್ಲಿ ಥರ ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಈ ಒಂದು ಪಾತ್ರೆ ಇಟ್ಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಬೇಕು. ಏಕೆಂದರೆ ಕುಕ್ಕರ್ ಲಿಡ್ಡು ನಾವು ಕ್ಲೋಸ್ ಮಾಡಿದಾಗ ಅದ್ರ ಮೇಲಿಂದ ಬೀಳೋ ಅಂಥ ನೀರು ಆ ಹಾಲೊಳಗೆ ಸೇರಿದ್ರೆ ಅದು ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಲೋಟ ಕೂಡ ಮೇಲೆ ಇಟ್ಬಿಟ್ಟು ನೀವು ಸ್ಟೀಮ್ ಮಾಡ್ಬೋದು. ಈಗ 10ರಿಂದ 15 ನಿಮಿಷ ಆಗಿದೆ. ಇವಾಗ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ಇದ್ರ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಒಂದು ಚಾಕು ಅಥವಾ ಸ್ಪೂನು ಈ ರೀತಿ ಒಳಗೆ ಹಾಕಿದ್ರೆ ಅದು ಸ್ಟಿಕ್ ಆಗಬಾರ್ದು. ಸೊ ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂತಂದರೆ ಮಿಡಲಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಸ್ವಲ್ಪ ನೀರು ಥರ ನಿಂತಿರುತ್ತೆ, ಅಥವಾ ಸುತ್ತ ನಿಂತ್ಕೊಳ್ಳುತ್ತೆ ನೀರು ಎಡ್ಜಸಲ್ಲಿ. ಹಾಗಾಗಿದ್ರೆ ರೆಡಿ ಇದೆ ತಿನ್ನೋದಕ್ಕೆ ಅಂತ. ನೀವು ಬಿಸಿ ಬಿಸಿ ಬೇಕಾದರೂ ತಿನ್ಬೋದು, ಅಥವಾ ರೆಫ್ರಿಜರೇಟ್ರಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡು ಕೂಡ ತಿನ್ಬೋದು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಹಾಲು ಹಾಕಿ ನಾನು ಸ್ಟೀಮಿಗೆ ಇಟ್ಟಿದ್ದೆ.
ಇವಾಗ ನೋಡ್ಬೋದು, ನಾನು ಅದನ್ನು ಉಲ್ಟಾ ಮಾಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಸೊ ನಮ್ಮ ಟ್ರೆಡಿಷ್ನಲ್ ಚೀಸ್ ಕೇಕ್ ಅಂತ ಹೇಳ್ಬೋದು. ಹೆಲ್ದಿ ವರ್ಷನ್. ಇದೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆ ಅಡುಗೆಗಳಿವೆಲ್ಲ, ಹಳೆಯ ಅಡುಗೆಗಳು. ಸೊ ಎಷ್ಟೋ ಮಕ್ಕಳು ಇವಾಗ ಎಲ್ಲ ಪಿಜ್ಜಾ ಬರ್ಗರ್ ಅಂತ ಚೇಂಜ್ ಆಗ್ತಾಯಿದ್ದೀವಿ ನಾವುಗಳೇ. ಅದ್ರ ಬದಲು ಮನೇಲಿ ಈ ಥರ ಮಾಡಿಕೊಡ್ತಾಯಿದ್ರೆ ಮುಂದಿನ ಜನ್ರೇಷನ್ಗೂ ನಮ್ಮ ಹಳೆಯ ಅಡುಗೆಗಳನ್ನ ಪಾಸ್ ಆನ್ ಮಾಡ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಸೊ ನಿಮಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಒಂದು ಸೌಟ್ ತೊಗೊಂಡು ನೀವು ಬೌಲಿಗೆ ಕೂಡ ಹಾಕ್ಕೋಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಕರೆಕ್ಟಾಗಿದೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.